ಕೂತರಲ್ಲಿ ಪಾಪಣ್ಣವರು JDS ಮುಖಂಡರು ಅವರು ಸಹ ವೇದಿಕೆ ಮೇಲೆ ಬರಬೇಕು. ಬನ್ನಿ ಮೂರ್ತಣ್ಣವ್ರೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಸಹ ನಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಹಾಗೂ ನಮ್ಮ ಗ್ರಾಮದ ಎಲ್ಲ ಕಲಾವಿದರಿಂದ ವೇದಿಕೆ ಮೇಲಿರ್ತಕ್ಕಂತಹ ಸರ್ವರಿಗೂ ಕೂಡ ಸುಸ್ವಾಗತವನ್ನು ಬಯಸುತ್ತಾ ಈ ಒಂದು ನಾಟಕವನ್ನು ಕುರಿತು ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಾಟಕವನ್ನು ಕುರಿತು ಮಾತ್ರ ಎರಡೆರಡು ಮಾತಾಡಬೇಕು ಅಂತ ಈ ಒಂದು ನಾಟಕದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬೆಟ್ಸ್ವಾಮಿ ಗೌಡ್ರು, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥವರು ಹಾಗೂ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ದಯವಿಟ್ಟು ಎರಡೇ ಮಾತಾಡಬೇಕು, ಕಾಲಾವಕಾಶ ತುಂಬ ಕಡಿಮೆ ಇದೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾಟಕ ಬಹಳ ಸುಂದರವಾಗಿ ನಡ್ಕೊಂಡು ಬರ್ತಾ ಇದೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆ ಪ್ರಯುಕ್ತ ನಮ್ಮ ಗುನ್ನಾಗ್ರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಪೌರಾಣಿಕ ನಾಟಕವನ್ನು ಈ 2 ದಿವಸ 3 ದಿವಸ ಜಾತ್ರೆ ನಂತರ ನಡ್ಕೊಂಡು ಬರ್ತಾ ಇದೆ. ಆದರೆ ಈಗ ಈ ದಿವಸ ನಮ್ಮ ಗ್ರಾಮದಲ್ಲಿ ಮತ್ತೆ 2 ನಾಟಕಗಳು ಪ್ರದರ್ಶನ ಆಗ್ತಾ ಇದೆ ಈ ವರ್ಷ. ಇದು ಮೊದಲನೇದು ಒಂದು ನಮ್ಮ ರಂಗರಾಜ್ ಅವರ ಕೃಷ್ಣ ಪಾತ್ರ ವಹಿಸ್ತಕ್ಕಂಥ ರಂಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ಅಭಿನಯ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂಥ ಉಪಸ್ಥಿರ್ತಕ್ಕಂಥ ನಮ್ಮ ಮಿರಾಕಲ್ ಮಂಜಣ್ಣ ಅವರು, ಆಮೇಲೆ ಮಡನೂರು ಮಂಜುನಾಥ್ರವರು, ಮನೂರವರು, ನಮ್ಮ ಮಾಯಣ್ಣಗೌಡರು, ವೆಂಕಟಪ್ಪನವರು, ರಂಗಪ್ಪಣ್ಣವರು, ಹಿಂಭಾಗದಲ್ಲಿ ಭಾಳ ಜನ ಕೂತಿರು. ನಮ್ಮ ಶ್ರೀಕಾಂತ್ರವರು, ಬ್ಯಾಟ್ರಾಯ್ ಅವರು, ಚಿಕ್ಕೇಗೌಡರು, ಆಮೇಲೆ ನಮ್ಮ ನಂಜಪ್ಪ ಅವರು, ಗಂಗು, ಆಮೇಲೆ ಈ ಕಡೆ ಎಲ್ಲ ಕೆಲವರು ಅಣ್ಣ ತಮ್ಮ ಹೆಸರು ಎಲ್ಲ ನಮ್ಮ ಶಿವರಾಜ್ ಅವರವರು, ಇಲ್ಲಿರ್ತಕ್ಕಂಥ ಕೆಲವರು ವೆಂಕಟೇಶ್ ಎಲ್ಲರೂ ಕೂಡ ಇದ್ದೀರಿ. ದಯವಿಟ್ಟು ಯಾರು ತಮ್ಮ ಹೆಸರು ಹೇಳಿಲ್ಲ ಅಂತ ಭಾಳ ಜನ ಇದ್ದಾರೆ, ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ಬೇಗ ಮುಗಿಸ್ಬೇಕು ಅಂದರೆ ನಮಗೂ ಆಸೆ. ಯಾಕೆಂದರೆ ನಾಟಕ ನೋಡೋದು ನೀವೆಲ್ಲ ಕೂತಿದ್ರೆ ಮಧ್ಯದಲ್ಲಿ ಇದೇನಪ್ಪ ಇವ್ರು ಬಂದು ಡಿಸ್ಟರ್ಬ್ ಮಾಡಿಬಿಟ್ರು ಅಂತಂತೇಳಿ ಎಷ್ಟೋ ಜನ ಎದ್ದು ಹೋಗ್ಬಿಡ್ತಾರೆ. ಹಾಗಾಗಿ ಈ ಪ್ರತಿ ವರ್ಷದಂತೆ ಈಗ ನಮ್ಮ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಾಡ್ತಾಗಿ ಕುರುಕ್ಷೇತ್ರ ಸಂಧಾನ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿ. ಹಾಗೂ ಪುಣ್ಯಾತ್ಮ ನೀವೆಲ್ಲ ಕಲಾಭಿಮಾನಿಗಳ ಮುಂದೆ ಇದ್ದೀರಲ್ಲ, ನೀವು ಹಾಗೆ ನೀವೆಲ್ಲ ಬಹಳ ಮುಖ್ಯವಾದ ಕಲಾಭಿಮಾನಿಗಳು. ನೀವು ಪ್ರೋತ್ಸಾಹ ನೀಡಿದ್ರೆ ಕಲಾವಿದರಿಗೆ ಅವ್ರಿಗೆ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾವಿದರುಗಳು ಹಾಗೂ ಮಹಿಳಾ ಕಲಾವಿದರು, ನಮ್ಮ ಸೀನ್ಸ್ನ ಮಾಲೀಕರಾದ ಚಂದ್ರಶೇಖರ್ ಅವರು ಬಹಳ ನಮ್ಮ ಗ್ರಾಮಕ್ಕೆ ಪ್ರತಿ ವರ್ಷ ಕೂಡ ನಾನು ಅಭಿನಯ ಮಾಡಿದಂಥ ನಾಟಕದಲ್ಲೂ ಕೂಡ ಅವರಾಗಲೇ ಬಂದು ಇಲ್ಲಿ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಬಂದು ನಾಳೆ ಏನೋ ಬೇರೆ ಕಡೆ ಬುಕ್ ಆಗಿದೆ ಅಂತ ನಾಳೆ ಇಲ್ಲ ಅಂತ ಹೇಳಿದ್ರು. ಅವರು ಕೂಡ ಅಭಿನಂದನೆ ಸ್ವಾಗತವನ್ನು ಕೊಡ್ತಾರೆ. ದಯವಿಟ್ಟು ಚಂದ್ರಶೇಖರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತೀನಿ. ಆತ್ಮೀಯ ಸ್ನೇಹಿತರು, ಸೀನ್ಸ್ನ ಮಾಲೀಕರು, ಹಾಗೆ ನಮ್ಮ ವಾದ್ಯಗೋಷ್ಠಿಯ ನಿರ್ದೇಶಕರು, ನಾಟಕದ ನಿರ್ದೇಶಕರಾದ ವಿ ಮೂರ್ತಿ ಸರ್ ಅವರು, ದಯವಿಟ್ಟು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೇ ಗ್ರಾಮ ನಮ್ಮ ಗ್ರಾಮದ ಕ್ಯಾಶಿಯೋ ಮಾಸ್ಟ್ರು, ನಮಗೆ ಆತ್ಮೀಯರಾದಂಥ ನಾಗೇಶ್ ಅವರು ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ತಾವೆಲ್ಲರೂ ಕೂಡ ತಬಲಾ ಮಾಸ್ಟರ್ ಹೆಸರು ಏನಪ್ಪ ನಂಗೆ ಗೊತ್ತಿಲ್ಲ, ರಮೇಶ್ ಅವರು, ದಯವಿಟ್ಟು ತಬಲಾ ಮಾಸ್ಟರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಾಗೇಶ್ ಸರ್ ಬನ್ನಿ ಮೇಲೆ, ದಯವಿಟ್ಟು ಬನ್ನಿ. ಎಲ್ಲಿ ನಾಟಕ ನಿರ್ದೇಶನ ಮಾಸ್ಟ್ರು ಬನ್ನಿ ಸರ್, ತಬಲಾ ಮಾಸ್ಟರ್ ರಮೇಶ್ ರವರು ದಯವಿಟ್ಟು ಬನ್ನಿ. ಈಗಾಗಲೇ ಸಮಯ ಬಹಳ ಕಡಿಮೆ ಇರೋದ್ರಿಂದ ನಾವು ವೇಸ್ಟ್ ಮಾಡೋದು ಬೇಡ. ನಾಟಕ ಚೆನ್ನಾಗಿ ನಡೀತಾ ಇದೆ. ದಯವಿಟ್ಟು ನಾನು ಇನ್ನೇನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ನಾಟಕ ಎದ್ದೋಗೋದು ಬೇಡ. ಏನೋ ಸ್ವಲ್ಪ ಚಳಿ ನಮ್ಮ ಗ್ರಾಮದಲ್ಲಿ ಏನಾಗುತ್ತೆ, ತಾಲೂಕಿನಲ್ಲಿ ಮೊದಲನೇ ಹಬ್ಬ ನಮ್ಮ ಗುನ್ನಾಗ್ರ ಗ್ರಾಮದಲ್ಲಿ ಪ್ರಾರಂಭ ಆಗುತ್ತೆ. ಅದು ಚಳಿಗಾಲ, ಮಾಗಿ ಕಾಲ. ಆದ್ದರಿಂದ ಸ್ವಲ್ಪ ನಾವು ಚಳಿನ ತಡ್ಕೊಂಡು ಕಲಾವಿದರನ್ನ ಪ್ರೋತ್ಸಾಹಿಸಿ ಕಲಾ ಸೇವೆಯನ್ನು ನಾವು ಅವ್ರಿಗೆ ಅರ್ಪಿಸ್ಬೇಕು. ನೀವು ಮುಂದೆ ಚಪ್ಪಾಳೆ ಹೊಡೆದ್ರೆ ಅವ್ರಿಗೆ ನೋಡಿ ಏನಿಲ್ಲ. ಕೃಷ್ಣ ಸಂಧಾನ ಅದು 3 ಮೂರ್ತಾಗಿದೆ. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಒಂದು ನಮ್ಮ ಏನೇನು ಅದನ್ನ ನೀವೆಲ್ಲ ನೋಡ್ತೀರಾ ಇದರೊಳಗಡೆ. ಹಾಗಾಗಿ ತಾವು ಕುರುಕ್ಷೇತ್ರ ನಾಟಕವನ್ನು ನೋಡಿ ಅದ್ಭುತವಾದ ಕಲಾವಿದರಿದ್ದಾರೆ. ಬೆಳಗ್ಗೆ ಅವ್ರಿಗೆ ಕೂತು ಅವರಿಗೆ ಪ್ರೋತ್ಸಾಹ ನೀಡಿ ಕಾಪಾಡಬೇಕು. ಈಗಾಗಲೇ ನಮ್ಮ ಈ ಗ್ರಾಮದೇವತೆ ಹಬ್ಬದ ನಮ್ಮ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಪ್ರಯುಕ್ತ ಒಂದು ಕ್ರಿಕೆಟ್ ಮ್ಯಾಚನ್ನು ಇದೇ ಗ್ರೌಂಡಲ್ಲಿ ನಮ್ಮ ಯುವಕರೆಲ್ಲ ಸೇರಿ ತಾಲೂಕು ಮಟ್ಟದಲ್ಲಿ ನಡೆಸಿದ್ರು. ಅವ್ರಿಗೂ ಕೂಡ ಅಭಿನಂದನೆಗಳನ್ನ
ನಾವು ಸಲ್ಲಿಸ್ತಾ ಇದ್ದೀವಿ ಎಲ್ಲ ಗೆದ್ದಂಥ ಆಟಗಾರರಿಗೂ ಕೂಡ ಮತ್ತು ಸ್ವತಂತ್ರ ಆಟಗಾರರಿಗೂ ಕೂಡ ನಾವು ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ದೇವರು ನಿಮಗೆ ತಾಯಿ ರೇಣುಕಾದೇವಿ, ನಮ್ಮ ನರಸಿಂಹಸ್ವಾಮಿ ಮತ್ತು ಮುದ್ರಾಯ ಸ್ವಾಮಿ ತಮ್ಮೆಲ್ಲರಿಗೂ ರಂಗನಾಥ ಸ್ವಾಮಿ ಎಲ್ಲರಿಗೂ ಕೂಡ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹೆಚ್ಚಿನ ರೀತಿ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸ್ತಾ, ನಾಳೆನೂ ಕೂಡ ಮತ್ತೆ ಇನ್ನೊಂದು ನಾಟಕ ನಮ್ಮ ದೇವಸ್ಥಾನದ ಆವರಣದಲ್ಲಿ ಅಲ್ಲಿ ನಡೆಯುತ್ತೆ, ಶ್ರೀಕೃಷ್ಣ ಸಂಧಾನ ಕುರುಕ್ಷೇತ್ರ ನಾಟಕ. ದಯವಿಟ್ಟು ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಲ್ಲಿಗೂ ಬಂದು ಕೂಡ ಆ ನಾಟಕದಲ್ಲೂ ಕೂಡ ಭಾಗವಹಿಸಿ ಅವ್ರಿಗೂ ಕೂಡ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ